ಆರ್ಸಿಬಿ ಐಪಿಎಲ್ ಗೆಲುವು, ಸಂಭ್ರಮದ ನಡುವೆ ದುರಂತದ ನೆನಪು. ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳಿಗೆ, ವಿಶೇಷವಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಟ್ಟ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ನಮ್ಮ ನೆಚ್ಚಿನ ಆರ್ಸಿಬಿ ತಂಡವು ಈ ಬಾರಿಯ ಐಪಿಎಲ್ನಲ್ಲಿ ಚಾರಿತ್ರಿಕ ವಿಜಯವನ್ನು ಸಾಧಿಸಿದ ಬಗ್ಗೆ ಮಾತನಾಡಲು ಸೇರಿದ್ದೇವೆ. 18 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ನಮ್ಮ ತಂಡವು ಅಂತಿಮವಾಗಿ ಕಪ್ ಗೆದ್ದು ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸಾಗಿಸಿದೆ. ಈ ಗೆಲುವು ಕೇವಲ ಒಂದು ತಂಡದ ಗೆಲುವಲ್ಲ, ಇದು ಬೆಂಗಳೂರಿನ ಆತ್ಮ, ಕರ್ನಾಟಕದ ಹೆಮ್ಮೆ ಮತ್ತು ವಿಶ್ವದಾದ್ಯಂತ ಇರುವ ಆರ್ಸಿಬಿ ಅಭಿಮಾನಿಗಳ ಭಾವನಾತ್ಮಕ ವಿಜಯ. ಸಂಭ್ರಮದ ಕ್ಷಣಗಳು ಇಡೀ ನಗರವನ್ನು ಆವರಿಸಿದ್ದವು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ನಮ್ಮ ನಾಯಕರು ಮತ್ತು ಆಟಗಾರರು ಕಪ್ ಎತ್ತಿ ಹಿಡಿದಾಗ ಪ್ರತಿಯೊಬ್ಬ ಆರ್ಸಿಬಿ ಅಭಿಮಾನಿಯ ಕಣ್ಣಲ್ಲಿ ಆನಂದ ಭಾಷ್ಪವಿತ್ತು. ಈ ಕ್ಷಣಕ್ಕಾಗಿ ನಾವು ಎಷ್ಟು ವರ್ಷ ಕಾದಿದ್ದೆವು ಎಂದು ಯೋಚಿಸಿದರೆ ಆ ಸಂಭ್ರಮದ ತೀವ್ರತೆಯನ್ನು ಅಳೆಯಲು ಅಸಾಧ್ಯ. ಆದರೆ ಸ್ನೇಹಿತರೆ, ಈ ಮಹಾನ್ ಸಂಭ್ರಮದ ನಡುವೆ ನಮ್ಮ ಹೃದಯವನ್ನು ಭಾರವಾಗಿಸುವ ಒಂದು ದುರಂತವೂ ಸಂಭವಿಸಿದೆ. ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಮ್ಮ ತಂಡದ ವಿಜಯವನ್ನು ಆಚರಿಸಲು ಸೇರಿದ್ದ ಸಾವಿರಾರು ಅಭಿಮಾನಿಗಳಲ್ಲಿ ದುರದೃಷ್ಟವಶಾತ್ ಸಂಭವಿಸಿದ ನೂಕುನುಗ್ಗಲಿನಲ್ಲಿ 11 ಅಮೂಲ್ಯ ಜೀವಗಳು ಬಲಿಯಾಗಿವೆ. ಈ ಘಟನೆ ನಮ್ಮೆಲ್ಲರಿಗೂ ಆಘಾತ ತಂದಿದೆ. ಗೆಲುವಿನ ಸಂತೋಷವನ್ನು ದುಃಖವು ಆವರಿಸಿದೆ. ಕ್ರೀಡಾಂಗಣದ ಗೇಟ್ಗಳ ಬಳಿ ಉಂಟಾದ ಅನಿರೀಕ್ಷಿತ ಪರಿಸ್ಥಿತಿ, ಜನಸಂದಣಿಯ ನಿಯಂತ್ರಣದಲ್ಲಿನ ಸವಾಲುಗಳು ಈ ದುರಂತಕ್ಕೆ ಕಾರಣವಾಗಿವೆ ಎಂದು ವರದಿಯಾಗಿದೆ. ಆರ್ಸಿಬಿ ತಂಡವು ಈ ದುರಂತದ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದೆ ಮತ್ತು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದೆ. ಕರ್ನಾಟಕ ಸರ್ಕಾರವು ಈ ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದು, ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿದೆ. ಈ ದುರಂತದ ಹಿನ್ನೆಲೆಯಲ್ಲಿ ನಾವು ಸಂಭ್ರಮಿಸುವುದು ಸಹಜ. ಆದರೆ ಅದರ ಜೊತೆಗೆ ನಮ್ಮೊಂದಿಗೆ ಇಲ್ಲದ ಆ ಆತ್ಮಗಳಿಗೂ ನಾವು ಗೌರವ ಸಲ್ಲಿಸಬೇಕು. ಇಂತಹ ದೊಡ್ಡ ಸಮಾರಂಭಗಳಲ್ಲಿ ಜನಸಂದಣಿ ನಿರ್ವಹಣೆ, ಭದ್ರತಾ ಕ್ರಮಗಳು ಮತ್ತು ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸುವ ವ್ಯವಸ್ಥೆಗಳು ಇನ್ನಷ್ಟು ಬಲಿಷ್ಠವಾಗಿರಬೇಕು ಎಂಬುದಕ್ಕೆ ಇದು ಒಂದು ನೋವಿನ ಪಾಠ. ಪ್ರತಿಯೊಂದು ಜೀವವೂ ಅಮೂಲ್ಯ. ನಮ್ಮ ಅಭಿಮಾನಿಗಳ ಸುರಕ್ಷತೆಗಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ಆರ್ಸಿಬಿ ತಂಡವು ಅಂತಿಮವಾಗಿ ಐಪಿಎಲ್ ಕಪ್ ಗೆದ್ದಿದೆ. ಇದು ಐತಿಹಾಸಿಕ ಕ್ಷಣ. ಆದರೆ ಈ ವಿಜಯದ ಜೊತೆಗೆ ಬಂದ ಈ ದುಃಖವನ್ನು ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಈ ಘಟನೆಯು ಭವಿಷ್ಯದಲ್ಲಿ ಇಂತಹ ಸಾರ್ವಜನಿಕ ಸಮಾರಂಭಗಳನ್ನು ಇನ್ನಷ್ಟು ಸುರಕ್ಷಿತವಾಗಿ ಆಯೋಜಿಸಲು ಪ್ರೇರಣೆಯಾಗಲಿ ಎಂದು ಆಶಿಸೋಣ. ಸಾವನ್ನಪ್ಪಿದ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುತ್ತೇನೆ.